ಕಂದಮ್ಮ, ನೀನು ಇವತ್ತು ಈ ಮೋಟಿವೇಶನ್ ವಿಡಿಯೋ ನೋಡೋಕೆ ಬಂದಿದ್ದೀಯ ಅಂತಂದರೆ ನಿನ್ನಲ್ಲೂ ಏನೋ ಒಂದು ನೋವಿದೆ ಅಂತಲೇ ಅರ್ಥ. ನಿನ್ನ ಜೊತೆ ಕೂತು ನಾನು ಮಾತಾಡೋಕೆ ಬಂದಿದ್ದೀನಿ. ನಿನ್ನ ಮನಸ್ಸಿನ ಮಾತು ನನಗೆ ಹೇಳ್ಕೊ, ನಾನಿದ್ದೀನಿ ನಿನ್ನ ಜೊತೆ. ಕಂದಮ್ಮ, ನಾವು ಪ್ರೀತಿ ಮಾಡಿರೋ ವ್ಯಕ್ತಿ ನಮ್ಮನ್ನು ಬಿಟ್ಟೋಗಿದ್ರು ಕೂಡ, ನಾವು ಇಷ್ಟು ನಂಬಿರ್ತೀವಿ, ಆ ನಂಬಿಕೆ ಮುರಿದೋಗಿದ್ರು ಕೂಡ ಮತ್ತೆ ನಮ್ಮ ಲೈಫ್ಗೆ ವಾಪಸ್ ಬರ್ತಾರೆ ಅನ್ನೋ ನಿರೀಕ್ಷೆ ಬಿಡೋದು ಎಷ್ಟು ಕಷ್ಟ ಅಲ್ವಾ ಕಂದಮ್ಮ? ಇನ್ನು ಹೊರಗೆ ಎಷ್ಟೊಂದು ಸ್ಟ್ರಾಂಗಾಗಿ ಕಾಣಿಸ್ತೀಯ ಗೊತ್ತಾ ಜನಗಳ ಮುಂದೆ, ಆದರೆ ಒಳಗಡೆ ಮಾತ್ರ ಸಣ್ಣ ಭಾವನೆ ನಿನ್ನ ಹಿಡ್ದಿಟ್ಕೊಂಡಿದೆ. ಆ ಭಾವನೆ ಹೆಸರು ಏನು ಗೊತ್ತಾ? ಮರಳಿ ನಮ್ಮ ಲೈಫ್ಗೆ ವಾಪಸ್ ಬರ್ತಾರೆ. ಇದೊಂದು ವಾಕ್ಯ ನಿನ್ನನ್ನು ಜೀವಂತವಾಗಿ ನಿನ್ನನ್ನು ವೀಕ್ ಮಾಡ್ತಾ ಇದೆ, ನಿಧಾನವಾಗಿ ವೀಕ್ ಮಾಡ್ತಾ ಇದೆ. ವ್ಯಕ್ತಿ ನಿಮ್ಮಿಂದ ನಿಮ್ಮ ಲೈಫಿಂದ ಬಿಟ್ಟು ಹೋಗಿದ್ದಾರೆ ಅಂತಂದ್ರೂ ಕೂಡ ಅವರಿಗೋಸ್ಕರ ನೀನು ಕಾಯ್ತಾ ಇದೀಯ. ಅದಕ್ಕೆ ಕಾರಣ ನೀನು ದುರ್ಬಲನಲ್ಲ, ನೀನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಇದು ನಿನ್ನ ಕ್ಯಾರೆಕ್ಟರ್ ಪ್ರಾಬ್ಲಮ್ ಅಂತೂ ಅಲ್ಲ ಕಂದಮ್ಮ. ನೀನೊಬ್ಬ ಮನುಷ್ಯ, ಯಾಕಂದರೆ ನಿನಗೂ ಫೀಲಿಂಗ್ಸ್ ಅನ್ನೋದು ಇರುತ್ತೆ, ಅಟ್ಯಾಚ್ಮೆಂಟ್ ಆಗುತ್ತೆ. ಒಮ್ಮೆ ಕನೆಕ್ಟ್ ಆದಮೇಲೆ ಅವ್ರನ್ನ ಮರೆಯೋದು ಕೂಡ, ಅವ್ರು ಬಿಡೋದು ಆಗಲ್ಲ, ಅಷ್ಟೇ ಕಷ್ಟ ಆಗುತ್ತೆ. ಇದು ನಾರ್ಮಲ್, ಎಲ್ಲರಿಗೂ ಹಾಗೆ ಆಗುತ್ತೆ ಕಂದಮ್ಮ. ನೀನು ಆ ವ್ಯಕ್ತಿಯನ್ನು ಮಾತ್ರ ಪ್ರೀತಿಸಿಲ್ಲ, ನಿನ್ನ ದಿನವನ್ನು ಅವರಿಂದ ಶುರು ಮಾಡ್ತಿದ್ದೆ. ನಿನ್ನ ದಿನದ ಎಂಡಿಂಗ್ ಕೂಡ ಅವರಲ್ಲಿತ್ತು. ನಿನ್ನ ಫ್ಯೂಚರ್ ಕನಸಲ್ಲಿ ಕೂಡ ಅವರು ಇದ್ದರು. ಅವರು ನಿನ್ನ ರೂಟಿನ ಭಾಗವಾಗಿದ್ದರು, ನಿನ್ನ ಪ್ಲ್ಯಾನ್ ಭಾಗವಾಗಿದ್ದರು ಕಂದಮ್ಮ. ಅವರು ನೀನು ಬಿಟ್ಟು ಹೋದ್ರು ಅಂತಂದರೆ ಆ ಕ್ಷಣ ಒಬ್ಬ ವ್ಯಕ್ತಿ ಮಾತ್ರ ಬಿಟ್ಟು ಹೋದಂಗೆ ಅನ್ನಿಸ್ಲಿಲ್ಲ. ನೀನು ಡೈಲಿ ಕ್ಲಾಸ್ ಓದಂತಾಯಿತು, ನಿನ್ನ ಮೆಸೇಜ್ ಓದಂತಾಯಿತು, ನಿನ್ನ ಭವಿಷ್ಯದ ಒಂದು ಚಿತ್ರ ಅವ್ರ ಜೊತೆ ಓದಂತಾಯಿತು, ನಿನ್ನ ಮನಸ್ಸಲ್ಲಿ ಕಟ್ಕೊಂಡಿದ್ದಂಥ ಒಂದು ಫ್ಯೂಚರ್ ಓದಂತಾಯಿತು. ಇವ್ರ ಜೊತೆ ನಾನಿದ್ದರೆ ಮುಂದೆ ನನ್ನ ಲೈಫ್ ಹೀಗೆ ಆಗುತ್ತೆ, ಇವ್ರ ಜೊತೆನೇ ನನ್ನ ಮುಂದೆ ಜೀವನ, ಇಷ್ಟೊಂದೆಲ್ಲ ಕನಸು ಕಟ್ಟಿರ್ತೀವಿ. ಆದರೆ ಒಂದೇ ಬಾರಿ ಇದೆಲ್ಲ ಒಂದೇ ಸಾರಿ ಮುರಿದೋದ್ರೆ ಅವ್ರ ಮೇಲೆ ನಾವು ಎಷ್ಟೊಂದು ಕನಸು ಕಟ್ಟಿರ್ತೀವಿ, ಅದೆಲ್ಲ ಒಂದೇ ಸಾರಿ ಮುರಿದೋದಾಗ ನೋವು ಜಾಸ್ತಿ ಆಗುತ್ತೆ. ನೀನು ಬಿಟ್ಟೋಗಿರೋ ವ್ಯಕ್ತಿ ಮತ್ತೆ ನನ್ನ ಜೀವನಕ್ಕೆ, ನನ್ನ ಲೈಫ್ಗೆ ವಾಪಸ್ ಬರ್ತಾರೆ ಅಂತ ನೀನು ಕಾಯ್ತಾ ಇದೀಯ. ನೀನು ಕಾಯ್ತಿರೋದು ಅವರಿಗಾಗಿ ಅಲ್ಲ, ನೀನು ಕಾಯ್ತಿರೋದು ನಿನ್ನ ಫ್ಯೂಚರ್ ಮತ್ತೆ ಕರೆಕ್ಟ್ ಆಗಲಿ ಅಂತ. ನೀನು ಬಯಸ್ತಾ ಇರೋದು ಅವರು ಮತ್ತೆ ವಾಪಸ್ ಬಂದರೆ ಈ ಚಿತ್ರ ಮತ್ತೆ ಜೀವಂತವಾಗುತ್ತೆ ಅನ್ನೋದು ಕಂದಮ್ಮ. ನೀನು ತುಂಬ ಮಿಸ್ ಮಾಡ್ಕೋತಾ ಇರೋದು ಯಾವುದನ್ನ ಗೊತ್ತಾ? ನೀನು ಆ ವ್ಯಕ್ತಿಯನ್ನು ಮಿಸ್ ಮಾಡ್ಕೋತಾ ಇಲ್ಲ, ನೀನು ನಿನ್ನ ಫ್ಯೂಚರ್ ಡ್ರೀಮ್ ಅನ್ನು ಮಿಸ್ ಮಾಡ್ಕೋತಾ ಇದೀಯ. ಅದಕ್ಕೇನೆ ನಿರೀಕ್ಷೆ ಅನ್ನೋದು ಹೋಗೋಕೆ ಸಮಯ ಹಿಡಿಯುತ್ತೆ, ಸಮಯ ತಗೊಳುತ್ತೆ, ಸಮಯ ಬೇಕು ಕಂದಮ್ಮ. ಎಷ್ಟೋ ಬಾರಿ ನಿನ್ನ ಮನಸ್ಸಿನ ಜೊತೆ ಮಾತಾಡಿ ನೀನೇ ಸಮಾಧಾನ ಮಾಡ್ಕೊಂಡಿದ್ದೀಯಲ್ವಾ? ನೋವು ಜಾಸ್ತಿ ಆದಾಗ ನೀನು ಯಾರನ್ನು ಬ್ಲೇಮ್ ಮಾಡಲ್ಲ, ನೀನು ನಿನ್ನ ಮನಸ್ಸಿಗೆ ನೀನೇ ಹೇಳ್ಕೊಳ್ತೀಯ, ಸರಿ ಬಿಡು, ಏನಾದರೂ ಕಾರಣ ಇರಬೇಕು. ಅವರಿಗೆ ಸ್ಟ್ರೆಸ್ ಇರಬಹುದು, ಅವರು ದೂರವಾಗಿದ್ದಾರೆ, ನೀನು ಎಕ್ಸ್ಕ್ಯೂಸ್ ಕೊಡ್ತಾ ಇದೀಯ, ಕೆಲಸ ಜಾಸ್ತಿ ಇರಬಹುದು, ಲೈಫ್ ಪ್ರೆಷರ್ ಇರಬಹುದು. ಅವರು ತಪ್ಪು ಅನ್ನೋದನ್ನು ನೀನು ಒಪ್ಕೊಳ್ಳೋಕೆ ಮನಸ್ಸಾಗ್ತಾ ಇಲ್ಲ. ಅವರು ಈಗೋ ಬಿಡೋದಿಲ್ಲ ಅಂತ ನೀನು ಯೋಚಿಸ್ತೀಯ, ಆದರೆ ನಾನು ವೇಟ್ ಮಾಡಿದರೆ ಅವರು ಸಾಫ್ಟ್ ಆಗ್ತಾರೆ, ಮೊದಲು ಈಗೋ ಮಾತಾಡ್ತಿದ್ದೆ ಅವ್ರಿಗೆ ಅಂತ ನೀನು ನಿನ್ನನ್ನೇ ತಡೆದುಕೊಳ್ತಿದ್ದೀಯ. ನಿನ್ನ ಮನಸ್ಸಿನ ಜೊತೆ ನೀನೇ ಸಮಾಧಾನ ಮಾಡ್ಕೊತಾ ಇದ್ದೀಯ. ಅವ್ರಿಗೆ ಸಮಯ ಕೊಟ್ಟರೆ ಅರ್ಥ ಆಗುತ್ತೆ, ಇದು ಅತಿ ದೊಡ್ಡ ಭ್ರಮೆ. ನೀನು ಟೈಮ್ ಕೊಡ್ತಾ ಇದ್ದೀಯ, ಅವರಿಗೆ ಅಲ್ಲ, ನಿನ್ನ ಮನಸ್ಸಲ್ಲಿರೋ ನೋವುಗಳಿಗೆ ಟೈಮ್ ಕೊಡ್ತಾ ಇದ್ದೀಯ. ಇವತ್ತು ಅಲ್ಲ ನಾಳೆ, ಈಗ ಅಲ್ಲ ಸ್ವಲ್ಪ ದಿನಗಳ ನಂತರ ಅವ್ರು ಬರ್ತಾರೆ, ಅವರು ಬದಲಾಗ್ತಾರೆ ಅಂತ ನಿನ್ನ ಬದುಕನ್ನು ಮುಂದೆ ಹೋಗದೆ ಅಲ್ಲೇ ಕಾರಣ ಕೊಟ್ಟು ನಿಂತಿದ್ದೀಯ. ಈ ಮಾತುಗಳು ನಿನ್ನ ನೋವಿಗೆ ಮದ್ದಲ್ಲ, ಈ ಎಕ್ಸ್ಕ್ಯೂಸ್ಗಳು ಕೂಡ ಹಾಗೇನೆ. ಸ್ವಲ್ಪ ಹೋಪಿ ಕೊಡುತ್ತೆ, ಸ್ವಲ್ಪ ಕ್ಲೈಮ್ ಮಾಡುತ್ತೆ, ಆದರೆ ನೋವು ಹೋಗಲ್ಲ ಕಂದಮ್ಮ. ನಮ್ಮ ಜೀವನದಲ್ಲಿ ಸ್ವೀಟ್ ಮಾತುಗಳು ಹಾಗೇನೆ, ನಮ್ಮ ಮನಸ್ಸಿಗೆ ಚೆನ್ನಾಗಿರುತ್ತೆ, ಆದರೆ ಸ್ವೀಟ್ ತಿಂದರೆ ಹಸಿವು ಹೋಗೋದಿಲ್ಲ. ಹಾಗೆಯೇ ಕಹಿ ಮೆಡಿಸಿನ್ ತಿಂದರೆ ಮಾತ್ರ ರೋಗ ಹೋಗೋದು ಕೂಡ ಕಂದಮ್ಮ. ನೀವು ನಿನ್ನ ನೋವನ್ನು ಎಕ್ಸ್ಕ್ಯೂಸ್ ಮೂಲಕ ಕವರ್ ಮಾಡ್ತಾ ಇದ್ದೀಯ, ಅದರಿಂದ ನೋವು ಡೀಪ್ ಆಗುತ್ತೆ ಹೊರತು ಆಸೆ ಆಗಲ್ಲ, ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ. ನಿಜ ಸ್ವಲ್ಪ ಕಹಿ ಇರಬಹುದು, ಆದರೆ ಇದು ಸತ್ಯ ಅಲ್ವಾ ಕಂದಮ್ಮ? ಈ ನಿರೀಕ್ಷೆ ಅನ್ನೋದು ನಿನಗೆ ಏನನ್ನು ಕಳ್ಕೊತಾ ಇದೆ ಗೊತ್ತಾ? ನಿನ್ನ ಪ್ರೆಸೆಂಟ್ ಕ್ಷಣಗಳನ್ನು ಕಳೆದುಕೊಳ್ತಾ ಇದೆಯಾ? ನಿನ್ನ ಆತ್ಮಗೌರವವನ್ನು ನಿಧಾನವಾಗಿ ಕುಗ್ಗಿಸ್ತಾ ಇದೆ. ನಿನ್ನ ಸೆಲ್ಫ್ ವರ್ತ್ ಅವರ ಡಿಸಿಷನ್ ಮೇಲೆ ನಿಂತಿದೆ.
ಮತ್ತೆ ಬರ್ತಾರೆ ಅನ್ನೋದು ತಪ್ಪಲ್ಲ, ಆ ಭಾವನೆ ತಪ್ಪು ಅಲ್ಲ, ಆದರೆ ಅದರಲ್ಲಿ ಇರುವುದು ಅಪಾಯಕಾರಿ. ಕಂದಮ್ಮ, ನೀನು ಮಳೆ ಬರುವಾಗ ಛತ್ರಿ ಹಿಡಿಯೋದು ತಪ್ಪಲ್ಲ, ಆದರೆ ಮಳೆ ನಿಲ್ಲುತ್ತೆ ಅನ್ನೋ ನಂಬಿಕೆಯಲ್ಲಿ ಒದ್ದೆಯಾಗಿಯೇ ನಿಂತರೆ ನಿನ್ನ ಆರೋಗ್ಯ ಹಾಳಾಗುತ್ತೆ. ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮನ್ನು ಬಿಟ್ಟು ಹೋಗಿರೋರು ನಿಜವಾಗ್ಲೂ ಬರಬೇಕಾಗಿದ್ದರೆ ಆ ವ್ಯಕ್ತಿ ನಿನ್ನ ನೋವನ್ನು ನೋಡದೆ ಇರ್ತಿದ್ರಾ? ಹಾಗೆಯೇ ನಿನ್ನ ಮೌನಕ್ಕೆ ಉತ್ತರ ಕೊಡದೆ ಇರ್ತಿದ್ರಾ? ನಿನ್ನ ಕಣ್ಣೀರನ್ನು ಇಗ್ನೋರ್ ಮಾಡ್ತಿದ್ರಾ? ನಿಜವಾದ ಪ್ರೀತಿ ಸಂದರ್ಭ ಕಾಯಲ್ಲ, ಅದು ರೆಸ್ಪಾನ್ಸಿಬಿಲಿಟಿ ತಗೊಳುತ್ತೆ. ನಮಗೇನೆ ಒಂದು ಪ್ರಶ್ನೆ, ನಿರೀಕ್ಷೆ ಯಾಕೆ ನಮಗೆ ಬಿಡೋಕ್ಕಾಗ್ತಿಲ್ಲ? ಅದನ್ನು ನಾವು ನಮ್ಮ ಮನಸ್ಸಲ್ಲಿ ಕೇಳ್ಕೊಬೋದು. ಯಾಕಂತಂದರೆ ನಿರೀಕ್ಷೆ ಇದ್ದಾಗ ನೋವಿಗೆ ಅರ್ಥ ಸಿಗುತ್ತೆ. ಅವರು ಮತ್ತೆ ಬರ್ತಾರೆ ನಮ್ಮ ಲೈಫ್ಗೆ, ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅಂತಂದರೆ ಆ ಕಷ್ಟಕ್ಕೆ ಒಂದು ಮೀನಿಂಗ್ ಸಿಗುತ್ತೆ. ಆದರೆ ಕೇಳು, ಎಲ್ಲ ನೋವಿಗೂ ಮೀನಿಂಗ್ ಇರಬೇಕಾಗಿಲ್ಲ. ಕೆಲವು ನೋವುಗಳು ನಿನ್ನನ್ನು ಬೇರೆ ದಾರಿಗೆ ತಿರುಗಿಸೋಕೆ ಬರ್ತವೆ. ನಮ್ಮ ವ್ಯಕ್ತಿನ ಬಿಡೋದು ಅಂತಂದರೆ ಮರ್ತು ಬಿಡೋದು ಅಂತ ಅಲ್ಲ. ನಿರೀಕ್ಷೆಯನ್ನು ಬಿಡೋದು ಅಂತಂದರೆ ಅವರನ್ನು ಹೇಟ್ ಮಾಡೋದು ಅಲ್ಲ. ಅವ್ರ ನೆನಪನ್ನು ನಮ್ಮ ಮನಸ್ಸಿಂದ ಡಿಲೀಟ್ ಮಾಡೋದು ಕೂಡ ಅಲ್ಲ. ಅವ್ರ ಹೃದಯನ, ಅವ್ರ ಮನಸ್ಸನ್ನು ಕಲ್ಲಾಕ್ಸೋದು ಕೂಡ ಅಲ್ಲ. ನಿರೀಕ್ಷೆಗಳು ಬಿಡೋದು ಅಂತಂದರೆ ನಿನ್ನ ಜೀವನವನ್ನು, ನಿನ್ನ ಲೈಫನ್ನು ಅವರ ಡಿಸಿಷನ್ ಮೇಲೆ ಇಡೋದನ್ನು ಬಿಡೋದು ಮೊದಲು. ಕಂದಮ್ಮ, ಸ್ವಲ್ಪ ನನ್ನ ಮಾತು ಕೇಳು. ಇದೀಗ ಒಂದು ಕ್ಷಣ ನೀನು ಕಣ್ಮುಚ್ಚು. ನೀನು ಕಾಯ್ತಿರೋ ಆ ವ್ಯಕ್ತಿ ನೀನು ಮುಂದೆ ನಿಂತಿದ್ದಾರೆ ಅಂತ ಕಲ್ಪಿಸ್ಕೊ. ಅವರಿಗೆ ಒಂದು ಪ್ರಶ್ನೆ ಕೇಳು, ನೀನು ನನ್ನ ನೋವಿಗೆ ನೀನು ಜವಾಬ್ದಾರನ? ಈ ಪ್ರಶ್ನೆಗೆ ನೀನು ಉತ್ತರ ಕೇಳು. ಈ ಪ್ರಶ್ನೆಗೆ ಉತ್ತರ ಮೌನ ಬಂದಿದ್ರೆ ಅದೇ ಉತ್ತರ ಅಂತ ನೀನು ತಿಳ್ಕೊಬೇಡು. ಕಂದಮ್ಮ, ಅವರು ಬರದೇ ಇದ್ದರೆ ನಿನ್ನ ಜೀವನ ಮುಗ್ದೋಗಿಲ್ಲ, ನಿನ್ನ ಭ್ರಮೆ ಮಾತ್ರ ಮುಗಿಯುತ್ತೆ. ಮತ್ತು ನಿನ್ನ ಭ್ರಮೆ ಮುಗಿದಾಗ ನಿನ್ನ ಜೀವನ ಶುರುವಾಗುತ್ತೆ. ಕಂದಮ್ಮ, ನೀನು ಕಾಯೋದ್ರಲ್ಲಿ ಏನು ಕಳ್ಕೊತಾ ಇದೆಯಾ ಅಂತಲ್ಲ ನಿನಗೆ ಸ್ವಲ್ಪನಾದರೂ ಅರ್ಪಿದೆಯಾ? ಹೊಸ ನಿನ್ನನ್ನು ನೀನು ಕಳ್ಕೊತಾ ಇದೆಯಾ? ನೀನು ಸಮಯ ಕಳ್ಕೊತಾ ಇದೆಯಾ? ನೀನು ಶಾಂತಿ ಕಳ್ಕೊತಾ ಇದೆಯಾ? ನಿನ್ನ ಆತ್ಮಗೌರವ? ಯಾರೋ ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನಿನ್ನನ್ನು ಪ್ರಸ್ತುತ ತ್ಯಾಗ ಮಾಡ್ಕೊಳಕ್ಕೆ ಹೋಗಬೇಡ. ಕನ್ನಡ ಮುಂದೊಂದು ದಿನ ಎಲ್ಲ ಮರೆತು ನಿನಗೆ ನಗು ಬರುತ್ತೆ ಇದನ್ನೆಲ್ಲ ನಿಲ್ಲಿಸ್ಕೊಂಡು. ಯಾಕಂತಂದರೆ ನೀನು ಬೆಳಿಗ್ಗೆ ಎದ್ದಾಗ ಅವ್ರ ಮೆಸೇಜ್ ಚೆಕ್ ಮಾಡೋದು ಅಭ್ಯಾಸ ಇರಲ್ಲ. ಅವ್ರ ಹೆಸರು ಕೇಳಿದ್ರು ಕೂಡ ನಿಮ್ಮ ಮನಸ್ಸೊಳಗಡೆ ಯಾವುದೇ ರೀತಿ ಫೀಲ್ ಆಗೋಲ್ಲ, ಫೀಲ್ ಬರೋದು ಇಲ್ಲ. ಮುಂದೊಂದು ದಿನ ಎಲ್ಲನೂ ಮರೆತು ಹೇಳ್ತೀಯ ಕನ್ನಡ, ನಾನು ಯಾವಾಗ ಅವ್ರಿಗೋಸ್ಕರ ಕಾಯೋದು ನೆನಪಿಸ್ನೋ ಆವಾಗ ನನ್ನ ಜೀವನ ಶುರುವಾಯಿತು ಅಂತ. ಕೊನೆಯದಾಗಿ ಒಂದು ಮಾತು ಕನ್ನಮ್ಮ, ಅವರು ಮರಳಿ ಬರ್ತಾರಾ ಅನ್ನೋದಕ್ಕಿಂತ ನೀನು ನಿನ್ನ ಬಳಿ ಮರಳಿ ಬರ್ತಾ ಇದೆಯಾ ಅನ್ನೋದನ್ನು ನೋಡು. ಈ ವಿಡಿಯೋಯಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಿದೆ, ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ.